ಹಾಯ್ ಆಲ್, ಇದು ಬಂದುಬಿಟ್ಟು ಮಂಗಳವಾರದ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಇಲ್ಲಿ ಬಂದುಬಿಟ್ಟು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈರುಳ್ಳಿನ ಒಂದೊಂದು ಪಲ್ಯಗೂ ಒಂದೊಂದು ಥರ ಹೆಚ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ದೊಡ್ಡ ದೊಡ್ಡದಾಗಿರಬೇಕು, ನನ್ನ ಮಕ್ಳಿಗೆ ಬಂದುಬಿಟ್ಟು ಚಿಕ್ಕದಾಗಿರ್ಬೇಕು, ಅದು ಕಾಣಿಸ್ಬಾರ್ದು. ಸೊ ದೊಡ್ಡದಾಗಿ ಹಚ್ಚಿದರೆ ನನ್ನ ದೊಡ್ಡ ಮಗಳು ತಿನ್ನಲ್ಲ, ಚಿಕ್ಕದಾಗಿ ಹೆಚ್ಚಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ. ಸೊ ಒಬ್ಬೊಬ್ರಿಗೂ ಒಂದೊಂದು ಪಲ್ಯ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನಿವತ್ತು ಮೂವರಿಗೂ ಮೂರು ಥರದ ಪಲ್ಯ ಮಾಡಿದ್ದೀನಿ. ನನಗಂತೂ ಒಂದೊಂದು ಸತಿ ಚಪಾತಿ ಮಾಡಬೇಕು ಅಂದ್ರೇ ಭಯ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಥರ ಪಲ್ಯ ಕೇಳ್ತಾರೆ. ಸೊ ಇದು ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ, ಆ ಸೊಪ್ಪು ಪಲ್ಯನ ನನ್ನ ದೊಡ್ಡ ಮಗಳಿಗೆ ಮಾಡ್ತಾಯಿದ್ದೀನಿ. ಇನ್ನು ಬೆಂಡೆಕಾಯಿ ನನಗೆ ನನ್ನ ಸಣ್ಣ ಮಗಳಿಗೆ ಇಬ್ರಿಗೂ ತುಂಬ ಇಷ್ಟ. ಸೊ ನಾವಿಬ್ಬರು ಅದನ್ನು ಮಾಡ್ಕೋತಾ ಇದ್ದೀವಿ. ಇನ್ನು ನಮ್ಮ ಮನೆಯವ್ರಿಗೆ ರಾಜಗಿರಿ ಸೊಪ್ಪು ಅಂತ ಏನು ಬರುತ್ತಲ್ವ, ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ನಾನು ನೈಟೇ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ 2 ಥರ 3 ಥರ ಪಲ್ಯ ಮಾಡಬೇಕು ಅಂದರೆ ಬೆಳಗ್ಗೆನೇ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ನಿನ್ನೆ ನೈಟೇ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹೆಚ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಈ ಸೊಪ್ಪಿನ ಪಲ್ಯ ಏನು ಮಾಡ್ತೀವಲ್ಲ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ನಮ್ಮ ಮನೆಯವ್ರಿಗೆ. ಹಾಗಾಗಿ ಬೆಳ್ಳುಳ್ಳಿ ಎಲ್ಲದನ್ನು ಬಿಡಿಸಿ ಇಟ್ಕೊಂಡಿದ್ದೆ. ಇನ್ನು ಈ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಆ ಸೊಪ್ಪು ಒಂದು 5-10 ಮಿನಿಟ್ಸು ಬೆಂದುಬಿಡುತ್ತೆ. ಸೊ ಅದು ಬೇಯೋಷ್ಟೊತ್ತಿಗೆ ನಾನು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೆಜಿಟೇಬಲ್ ಚಾಪ್ ಮಾಡಿದ್ದು ಏನಿತ್ತಲ್ವ ಅದೆಲ್ಲದನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಸೊ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲ್ಯನೂ ಆಗಿದೆ. ಸೊ ಇವಾಗ ನೋಡ್ಬೋದು ನೀವು 3 ಥರದ ಪಲ್ಯ ಮಾಡಿದ್ದೀನಿ, ಒಬ್ಬೊಬ್ರಿಗೂ ಒಂದೊಂದು ಥರ. ಇವಾಗ ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ತುಪ್ಪ ಹಾಕಿ ಮಾಡ್ತೀನಿ, ಬಟ್ ನನ್ನ ಸಣ್ಣ ಮಗಳಿಗೆ ಕೋಲ್ಡ್ ಕಾಫ್ ಜಾಸ್ತಿ ಇರೋದ್ರಿಂದ ತುಪ್ಪ ಆ ಥರದ್ದೇನು ಕೊಡಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹಾಗಾಗಿ ಇನ್ನು ಎಲ್ರಿಗೂ ಒಂದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಎಣ್ಣೆ ಹಾಕಿಬಿಟ್ಟೆ ಮಾಡ್ತಾಯಿದ್ದೀನಿ. ಇನ್ನು ನಾನು 6ಗೆ ಕರೆಕ್ಟಾಗಿ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ಪ್ರಾಸೆಸ್ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ರೆಡಿ 7:30 ಆಗಿಬಿಟ್ಟಿತ್ತು. ನನ್ನ ಮಗಳು ರೆಡಿಯಾಗಿ ಕರಿತಾ ಇದ್ಲು, ಅಮ್ಮ ಟೈಮ್ ಆಯಿತು ಅಂತೇಳಿ. ಅವ್ರ ಬಸ್ ಬಂದು 8:30ಗೆ ಎಕ್ಸಾಕ್ಟಾಗಿ ಮನೆ ಹತ್ರ ಇದ್ಬಿಡುತ್ತೆ. ಸೊ ಹಂಗಾಗಿ ನಾನು ಫಸ್ಟ್ ಅವಳಿಗೆ ಏನು ಬೇಕು ಬಾಕ್ಸಿಗೆ ಅದನ್ನು ರೆಡಿ ಮಾಡಿ ಕೊಟ್ಬಿಡೋಣ ಅಂಥೇಳಿ ಬೇಗ ಚಪಾತಿನ ಮಾಡ್ತಾಯಿದ್ದೀನಿ. ಒಂದು ಕಡೆಗೆ ಅವಳಿಗೆ ತಿಂಡಿ ಕೊಟ್ಬಿಟ್ಟು ನಾನಿಲ್ಲಿ ಬಾಕಿ ಚಪಾತಿನೂ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಒಂದೇ ಟೈಮಿಗೆ ನಮ್ಮ ಮನೆಯವ್ರು ಕೂಡ ಅದೇ ಟೈಮ್ಗೆ ಹೋಗ್ತಾರೆ, ಒಂದು 5-10 ಮಿನಿಟ್ಸ್ ಲೇಟು. ಸೊ ಅವಳನ್ನ ಕಳಿಸ್ಬಿಟ್ಟು ಬಂದು ಇವಾಗ ನಾನು ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.